ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ವಿದ್ಯಾರ್ಥಿನಿ ನೇಹಾಳ್ ಹಿರೇಮಠ ಅವರ ಭೀಕರ ಕೊಲೆ ಹತ್ಯೆ ಅತ್ಯಂತ ಖಂಡನೀಯ. ಕಠಿಣ ಶಿಕ್ಷೆ ವಿಧಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಸರ್ಕಾರಕ್ಕೆ ಆಗ್ರಹಿಸಿದರು. ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡು ಹಗಲೇ ನಡೆದ ವಿದ್ಯಾರ್ಥಿ ನೇಹಾಳ್ ಹಿರೇಮಠ ಅವರ ಭೀಕರ ಕೊಲೆ ಹತ್ಯೆ ಅತ್ಯಂತ ಖಂಡನೀಯ. ಸರ್ಕಾರ ತಪ್ಪಿತಸ್ಥ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗುವುದು ಬಿಟ್ಟು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಸಮಯ ಹಾಳು ಮಾಡುತ್ತಾ ಹೊರಟಿದ್ದಾರೆ. ನೇಹಾಳ ತಂದೆ, ನಾವು ಕಷ್ಟದಲ್ಲಿದ್ದೇವೆ. ನಾನು ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟ್ ಕಾರ್ಯಕರ್ತನಾಗಿದ್ದರೂ ಕೂಡ ನಮಗೆ ಸರ್ಕಾರ ಇದ್ದರೂ ಕೂಡ ನಮ್ಮ ಸರ್ಕಾರದಿಂದ ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಸರ್ಕಾರ ಮುಂದಾಗಲಿಲ್ಲ. ಮುಖ್ಯಮಂತ್ರಿಗಳು ವೈಯಕ್ತಿಕ ವಿಚಾರದಿಂದ ಹೇಳಿಕೆ ಕೊಟ್ಟರೆ ಗೃಹ ಸಚಿವರು ಏನೆಲ್ಲ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಬರುತ್ತಿದ್ದಾರೆ. ರಾಜ್ಯದಲ್ಲಿ ನೇಹಾಳಿಗೆ ನ್ಯಾಯ ಸಿಗಬೇಕೆಂದು ಅವರ ಪರವಾಗಿ ಸಮಾಜದ ಮುಖಂಡರು, ಸಂಘದ ಸಂಸ್ಥೆಗಳು ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುತ್ತಲೇ ಇದ್ದರೂ ಕೂಡ ರಾಜ್ಯದ ಕೆಲವೊಂದು ಸಚಿವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಬರುತ್ತಾರೆ. ಇಲ್ಲಸಲ್ಲದ ಹೇಳಿಕೆ ನೀಡುವುದನ್ನು ಬಿಟ್ಟು ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಕೋರ್ಟ್ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ, ಕೋರ್ಟ್ ನ್ಯಾಯಾಲಯದಲ್ಲಿ ಚರ್ಚಿಸಿ ನಂತರ ಯಾರೇ ತಪ್ಪು ಮಾಡಿರಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಕೋರ್ಟ್ ನ್ಯಾಯಮೂರ್ತಿ ಕಾನೂನು ಮೂಲಕ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗಬೇಕೆಂದರು. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್, ಕುಕನೂರು ತಾಲೂಕಿನ ಯರೇಂಚನಾಳ್ ಗ್ರಾಮದ ಇವರು ಸರ್ಕಾರಕ್ಕೆ ಆಗ್ರಹಿಸಿ, ಮಹಿಳೆಯರ ಮೇಲಿನ ದೌರ್ಜನ್ಯ, ಶೋಷಣೆ, ಕೊಲೆಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ, ರಕ್ಷಣೆ ಇಲ್ಲದೇ ಇರುವುದು ಈ ಘಟನೆಗಳಿಗೆ ಕಾರಣವಾಗಿದೆ. ಹುಬ್ಬಳ್ಳಿ ವಿದ್ಯಾನಗರದ ಕೆಎಲ್ಇಡಿ ಅಡ್ಡಿಯಲ್ಲಿ ಬರುವ ಕರ್ನಾಟಕ ಲಿಂಗಾಯತ ಶಿಕ್ಷಣ ತಾಂತ್ರಿಕ ವಿಶ್ವವಿದ್ಯಾಲಯ ಬಿವಿಬಿ ಆವರಣದಲ್ಲಿ ಗುರುವಾರರಂದು ಎಂಸಿಎ ಮೊದಲ ವರ್ಷದಲ್ಲಿ ಓದುತ್ತಿದ್ದ ನೇಹಾ ಹಿರೇಮಠ 24 ವರ್ಷ ಎಂಬ ವಿದ್ಯಾರ್ಥಿನಿಯನ್ನು ಹಾಡುಹಗಲಲ್ಲೇ ತನ್ನ ಹಳೆಯ ಸಹಪಾಠಿ ಚಾಕುವಿನಿಂದ ಕೊಲೆ ಮಾಡಿ ಹತ್ಯೆಗೈದಿರುವುದು ಅತ್ಯಂತ ಖಂಡನೀಯ. ರಾಜ್ಯ ಸರ್ಕಾರ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ. ಈಗಾಗಲೇ ರಾಜ್ಯಾದ್ಯಂತ ಇವತ್ತು ಏನು ನೋಡ್ತಾ ಇದ್ದಂಗೆ ರಾಜ್ಯಾದ್ಯಂತ ಒಂದು ದೇಶದಾಗ ಸಹಿತ ಸ್ನೇಹ ಹಿರೇಮಠ ಅಂತಂದ್ರೆ ಅಷ್ಟು ಅವ್ರಿಗೇನು ಆತ್ಮಹತ್ಯೆ ಆಗೈತಿ, ಕೊಲೆ ಆಗೈತಿ. ಕೊಲೆ ಪ್ರಕರಣಕ್ಕೆ ಆದದ್ದು ಸರ್ಕಾರದ ಷಡ್ಯಂತ್ರ ಇದು ಕಾರಣದಿಂದ ಈ ರೀತಿ ಆಗೈತಿ. ಈ ಸರ್ಕಾರ ಇದಕ್ಕೆ ಬಿಗಿ ಬಂದೋಬಸ್ತ್ ಎಲ್ಲರಿಗೆ ಒಂದು ಕಡಿವಾಣ ಹಾಕಬೇಕು. ಎಲ್ಲ ಒಂದು ಯುವಕರಿಗಾಗಲಿ ಯಾರಾಗಲಿ ಬೇಕಾದವರಲ್ಲಿ ಯಾರೆಲ್ಲ ಏನು ಮಾಡಿದ್ರೆ ನಡೀತೈತೆ ಅನ್ನೋ ಲೆಕ್ಕದಾಗ ಇದು ಒಂದು ಹೊಂಟ್ಬಿಟ್ಟೈತಿ. ಇದು ಒಂದು ಬಿಗಿ ಬಂದೋಬಸ್ತ್ ಮಾಡ್ಬೇಕಂದ್ರೆ ಸರ್ಕಾರ ಮಾಡಬೇಕು. ಸರ್ಕಾರ ಅಲ್ಲಿ ಕುಂತ್ಕೊಂಡು ಯಾವುದೋ ಒಂದು ಈ ತನಿಖೆ ಹೇಳಾರ್ದನ ಒಂದು ಹೇಳಿಕೆ ಕೊಡೋದು ತಪ್ಪು ಅಂತ ನನಗೆ ಭಾವನೆ ಅನಿಸುತ್ತೆ. ಯಾವುದೋ ಒಂದು ಹೇಳಿಕೆ ಕೊಟ್ಟರು, ಮುಖ್ಯಮಂತ್ರಿ ಆಯಿತು, ಇವತ್ತು ಗೃಹ ಸಚಿವರಾಯ್ತು, ಇವತ್ತು ಯಾವುದೋ ಒಂದು ಹೇಳಿಕೆ ಕೊಟ್ಟರು ಸಚಿವಾಗಿ, ಈಗ ನಮಗೇನು ಅದ್ರ ಏನು ನಡೆದೈತಿ, ಏನು ತೆಗೈತಿ ತನಿಖೆ ಮಾಡಿ ನಾವು ನಿಮ್ಗೆ ಯಾವುದೋ ತನಿಖೆ ಮಾಡಿ ಅದಕ್ಕೆ ಇದು ಮಾಡ್ಕೊಂಡು ಮಾಧ್ಯಮ ಕೇಳೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಅದು ಇಲ್ಲ, ಅದು ವೈಯಕ್ತಿಕ ಅದು ಇದು ಅಂತ ಹೇಳಿದರು. ಅದು ಮತ್ತೆ ಇಕ್ಕಟ್ಟು ಅವ್ರು ಪರಿಶೀಲನೆ ಮಾಡಿದಾಗ, ಅವ್ರು ಬಂದು ಹೋದಾಗ, ಅವ್ರು ಭೇಟಿ ನೀಡಿದಾಗ, ಇವ್ರೇನು ನಿರಂಜನ್ ಹಿರೇಮಠ ಅವ್ರ ಮನೆಗೆ ಭೇಟಿ ನೀಡಿದಾಗ ಮಾತ್ರ ಸತ್ಯ ಅವ್ರಿಗೆ ಗೊತ್ತಾಯಿತು. ಈ ನಿಮಗಾರ ಸತ್ಯ ಗೊತ್ತಾಗೈತಲ್ಲ. ಮುಖ್ಯಮಂತ್ರಿ ಆಯಿತು, ಇವತ್ತು ಗೃಹ ಸಚಿವರಾಯ್ತು, ಇವತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ತು, ಇವತ್ತು ನಾನಾ ಥರ ಇವತ್ತೇನು ಎಚ್ ಕೆ ಪಾಟೀಲ್ರು ಬಂದಿದ್ದರು ಇವ್ರ ಮನೇಲಿ, ಎಲ್ಲರೂ ಭೇಟಿ ನೀಡಿದ್ದಾರೆ. ಹಾಗೆ ಇವತ್ತು ಮುತಾಲಿಕ್ ಅವರು ಭೇಟಿ ನೀಡಿದ್ದಾರೆ, ಬಸನಗೌಡ ಯತ್ನಾಳ್ ಅವರು, ಇನ್ನೂ ಅನೇಕ ನಾಯಕರು ಬರೋದಿದ್ರೆ ಚುನಾವಣೆ ಇವತ್ತು ಸಂದರ್ಭದಲ್ಲಿ ಬರೋದು ಆಗಿರಕ್ಕಲ್ಲ, ಇನ್ನು ಬಂದು ಭೇಟಿ ಆಗ್ತಿರ್ತಾರೆ. ಹೋರಾಟ ಇನ್ನೂ ದೊಡ್ಡ ಮಟ್ಟದಾಗಿ ಇವ್ರ ಬಗ್ಗೆ ಹೋರಾಟ ಆಗಬೇಕು. ಸ್ನೇಹ ಇವತ್ತು ಏನು ಅವ್ರಿಗೆ ಕೊಲೆ ಆಗೈತಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಇವತ್ತು ಏನಾಗುತ್ತಂದ್ರೆ ಒಂದು ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರಾಗಿ ನಾನು ಈ ಮೂಲಕ ಹೇಳಬೇಕಾಗುತ್ತಾ.